ನಿಮ್ಮ ಕನಸುಗಳಿಗೋಸ್ಕರ ನೀವೇ ಕಷ್ಟಪಡಬೇಕು. ನಿಮ್ಮ ಕನಸುಗಳಿಗೋಸ್ಕರ ನೀವು ಹಸಿವು ನಿದ್ರೆಗಳನ್ನು ಕೆಲವೊಮ್ಮೆ ತ್ಯಜಿಸಬೇಕಾಗುತ್ತೆ. ಹಾಗಂತ ಆರೋಗ್ಯ ಕೆಡಿಸ್ಕೊಂಡು ರೋಗಿಷ್ಠರಾಗಿ ಅಂತಲ್ಲ. ಅದರ ಅರ್ಥ ನಮ್ಮ ಕನಸಿಗೋಸ್ಕರ ಇನ್ಯಾರೋ ದುಡಿತಾರೆ ಅನ್ನೋದು ಸುಳ್ಳು. ಅಫ್ಕೋರ್ಸ್ ಕೆಲವೊಬ್ಬರು ನಮ್ಮ ಜೊತೆ ನಿಂತು ನಮಗೆ ಬೆಂಬಲ ಕೊಡ್ತಾರೆ, ನಮ್ಮನ್ನು ಭರವಸೆ ಎಡೆಗೆ ಸದಾ ದೂಡುತ್ತಾರೆ, ನಮ್ಮ ಜೊತೆ ಅವರು ಕೈ ಜೋಡಿಸ್ತಾರೆ. ಆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಬೇಕು. ಆದರೆ ಆ ಕನಸು ಕಂಡ ವ್ಯಕ್ತಿ ನೀವಾಗಿರೋದರಿಂದ ನಿಮ್ಮ ಕನಸುಗಳನ್ನು ಜೀವಂತವಾಗಿರಿಸ್ಕೊಳ್ಬೇಕು. ನಿಮ್ಮ ಕನಸುಗಳನ್ನು ಅನೇಕ ಅಡೆತಡೆಗಳ ನಡುವೆಯೂ ನೀವು ಜೀವಂತವಾಗಿರಿಸ್ಕೊಳ್ಳಿಕ್ಕೆ ಸಾಧ್ಯವಾಗಬೇಕು. ಸಾಧಿಸೋದು ಆನಂತರ. ಆದರೆ ಎಷ್ಟೋ ಸಾರಿ ರಾತ್ರಿ ಕಂಡ ಕನಸುಗಳು ಏನೋ ಮತ್ತಿನ್ನೊಂದು ರಾತ್ರಿ ಬರುವಷ್ಟು ಸತ್ಯ ಹೋಗ್ಬಿಟ್ಟಿರ್ತವೆ. ಯಾಕೆ? ಆ ಮಧ್ಯೆ ನಿಮಗೆ ಅಯ್ಯೋಥೂ ಇಲ್ಲ ಬಿಡಪ್ಪ, ನಾನಿರೋ ಸ್ಥಿತಿಗೆ, ನಾನಿರೋ ಬಡತನಕ್ಕೆ, ನಾನಿರೋ ಪರಿಸ್ಥಿತಿಗೆ ಈ ಕನಸುಗಳನ್ನು ಈಡೇರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಯಾವುದನ್ನು ನೀವು ಪದೇ ಪದೇ ಅಂದುಕೊಳ್ತೀರಿ, ನೀವು ಅದನ್ನು ಸಾಧಿಸ್ತೀರಿ. ಖಂಡಿತ ಆ ಶಕ್ತಿ ನಿಮಗಿದ್ದೇ ಇರುತ್ತೆ. ಸೊ ಹಾಗಾಗಿ ಕನಸು ಕಾಣಿ, ಒಳ್ಳೆ ಕನಸು ಕಾಣಿ, ಭರವಸೆ ಇಟ್ಕೊಳ್ಳಿ, ಆದಷ್ಟು ಮೆಂಟಲ್ ಹೆಲ್ತ್ ಕಾಪಾಡಿಕೊಳ್ಳಿ. ಅದಕ್ಕೆ ಬಹಳ ಮುಖ್ಯವಾಗಿ ಒಳ್ಳೆಯವರ ಸಹವಾಸ ಮಾಡಬೇಕು, ಪುಸ್ತಕಗಳನ್ನು ಓದಬೇಕು, ಆ್ಯಂಡ್ ನಿಮ್ಮ ಶಕ್ತಿಯನ್ನು ವ್ಯಯ ಮಾಡುವಂತಹ ಯಾವುದೇ ಕೆಲಸಕ್ಕೆ ಕೈ ಹಾಕಬಾರದು. ಓಕೆ? ಆ್ಯಂಡ್ ಎಂಜಾಯ್ ಮಾಡಿ, ತಪ್ಪಿಲ್ಲ. ನಾನು ಎಂಜಾಯ್ ಮಾಡಬೇಡಿ ಅಂತ ನಾನು ಹೇಳಲ್ಲ. ಬರೀ ಸಾಧನೆ ಮಾಡೋದೇ ಜೀವನ ಅಂತಲ್ಲ. ಸಾಧನೆ ಬಂದಿದ್ದೀವಿ, ಏನೋ ಒಂದು ಸಾರ್ಥಕವಾಗಲಿಕ್ಕೆ ಏನೋ ಮಾಡಬೇಕು, ಹೌದು. ಅದರ್ವೈಸ್ ನಿಮ್ಮ ತಾಯಿಯೊಂದಿಗೆ ಸಮಯ ಕಳೀತೀರಿ, ನಿಮ್ಮ ಫ್ರೆಂಡ್ಸೊಂದಿಗೆ ಸಮಯ ಕಳೀತೀರಿ. ಎಲ್ಲೂ ಕೂಡ ಅಶ್ಲೀಲ ಮಾತಾಡಬೇಡಿ, ಅಶ್ಲೀಲ ವಿಚಾರಗಳನ್ನು ಬೆಂಬಲಿಸಬೇಡಿ, ನೋಡಬೇಡಿ. ಮೆಂಟಲ್ ಹೆಲ್ತ್ ಚೆನ್ನಾಗಿಟ್ಕೊಳ್ಳಿ. ಆ್ಯಂಡ್ ಫಿಸಿಕಲಿ ನೀವು ವ್ಯಾಯಾಮ ಮಾಡ್ತೀರಾ, ಜಿಮ್ ಮಾಡ್ತೀರಾ, ಏನು ಮಾಡ್ತೀರಾ, ಫಿಸಿಕಲಿನೂ ಕೂಡ ಫಿಟ್ ಆಗಿರಿ. ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ಅಫ್ಕೋರ್ಸ್ ಪ್ರಯತ್ನವೇ ಸಿದ್ಧಿಯ ಮೂಲ. ಸಿದ್ಧಿಸಬೇಕು ಅಂದರೆ ಪ್ರಯತ್ನ ಇರಬೇಕು. ಆ್ಯಂಡ್ ನಗ್ತಾ ಇರಿ, ಆದಷ್ಟು ಎಲ್ಲರನ್ನು ನಗಿಸಿ, ಎಲ್ಲರನ್ನು ಸಂತೋಷಪಡಿಸಿ. ಯಾವುದಕ್ಕೂ ತುಂಬ ದುಃಖ ಪಟ್ಟುಕೊಳ್ಳಿಕ್ಕೆ ಹೋಗಬೇಡಿ, ಯಾವುದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಬೇಡಿ. ನಿಮ್ಮಿಂದ 4 ಜನ ನಗಬೇಕು. ಅಂದರೆ ಒಳ್ಳೆ ಊಟ ಮಾಡಿ. ಒಳ್ಳೆ ಊಟ ಅಂದರೆ ಮನೆ ಊಟ, ಹೊರಗಡೆ ರೋಡ್ ಸೈಡ್ ಊಟ ಅಥವಾ ರೋಡ್ ಸೈಡ್ ತಿಂಡಿಗಳನ್ನು ಹೆಚ್ಚು ಕೊಡಬೇಡಿ. ಬಟ್ ನನಗನ್ಸೋದು ಏನಂದರೆ, ನಿಮ್ಮ ದೇಹವನ್ನು, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಅದು ಪರಮ ಭಾಗ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಾನು ಕಮೆಂಟ್ಗಳನ್ನು ಒಂದು ಕಡೆಯಿಂದ ಓದ್ಕೊಂಡು ಬರೋಣ, ಪಟಪಟನೆ. ಆ್ಯಕ್ಚುಲಿ ತುಂಬ ಲೇಟ್ ಆಗಿದೆಯಲ್ಲ. ಈಗ ಫೇಸ್ಬುಕ್ಕಲ್ಲಿರೋ ಕಮೆಂಟು, ವಾ, ಓಕೆ, ಪಟ ಓದ್ಬಿಡ್ತೀನಿ. ರಾಮು ನಮಸ್ಕಾರ, ಕವಿತಾ ನಮಸ್ಕಾರ, ಹರೇ ಕೃಷ್ಣ, ಕಾವ್ಯ ನಮಸ್ತೆ, ಆದರ್ಶ್ ನಮಸ್ಕಾರ, ಚೈತ್ರ ಅಣ್ಣ, ತಾಳಿ ಕಟ್ಟಿರೋ ಹೆಂಡತಿನ ಬಿಟ್ಟು ಬೇರೆ ಗಂಡಸಿನ ಹೆಂಡತಿನ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋದರೆ ಪುಣ್ಯ ಸಿಗುತ್ತಾ? ಅಯ್ಯೋ ದೇವ್ರೆ, ಅಲ್ಲವ್ವ, ಪುಣ್ಯಕ್ಷೇತ್ರ ಸ್ವಯಂ ಪುಣ್ಯಕ್ಷೇತ್ರಕ್ಕೆ ಹೋಗುವುದರಿಂದ ಪುಣ್ಯ ಸಿಗುತ್ತೆ ಹಾಗೇನಿಲ್ಲ. ಹೌದು, ಅಲ್ಲೊಂದು ವೈಬ್ರೇಷನ್ ಇರುತ್ತಾದರೂ, ಬಟ್ ಇಲ್ಲಿ ನೀವು ಹೇಳಿದ್ದಿದೆಯಲ್ಲ, ಕಂಡೋರು ಹೆಂಡತಿನ ಕರ್ಕೊಂಡು ಪುಣ್ಯಕ್ಷೇತ್ರಕ್ಕೆ ಹೋದರೆ ಪುಣ್ಯ ಸಿಗುತ್ತಾ ಅಂತ. ಅಯ್ಯೋ ಪರಮಾತ್ಮ, ಏನಂದರೆ ಕಂಡೋರು ಹೆಂಡತಿನ ಕರ್ಕೊಂಡು ಹೋಗೋದು ಅಂದರೆ ಅಲ್ಲಿ 2 ಜೀವಕ್ಕೆ ಅನ್ಯಾಯ. ಒಂದೋ ಇವನು ಹೆಂಡತಿಗೆ ದ್ರೋಹ ಮತ್ತು ಅವಳು ಗಂಡಂಗೆ ದ್ರೋಹ. ಈ ಇಬ್ಬರಿಗೆ ದ್ರೋಹ ಮಾಡಿ ಯಾವ ಪುಣ್ಯ ಗಳಿಸೋದಿದೆ ಅಲ್ಲಿ? ಪುಣ್ಯ ದ್ರೋಹದ ಲವಲೇಶವನ್ನು ಹೊಂದಿರುವುದಿಲ್ಲ. ಕರ್ಣ ತನ್ನ ಕುಂಡಲವನ್ನು, ತನ್ನ ಕವಚವನ್ನು ಕಿತ್ತುಕೊಟ್ಟಂತೆ ಅಲ್ಲಿ ಕೇವಲ ನೀಡೋದಿರುತ್ತೆ. ಅಲ್ಲಿ ಕೇವಲ ಅವರನ್ನು ಖುಷಿಪಡಿಸೋದು, ಅಥವಾ ಅದು ಕೇವಲ ಅದೊಂದು ಸಂಪೂರ್ಣ ಪುಣ್ಯಕ್ಕೆ ಸಂಬಂಧಿಸಿದ್ದು. ಅಲ್ಲಿಬ್ಬರಿಗೆ ಅಳಿಸ್ಬಿಟ್ಟು ನಾನು ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ಅದು ಯಾವ ಪುಣ್ಯ? ನೋಡಿ, ಅವರು ಹೇಳಿದ್ದಾರೆ, ಕಂಡವ್ರ ಹೆಂಡತಿ ಜೊತೆ ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ಯಾವ ಪುಣ್ಯ ಸಿಗುತ್ತೆ ಸ್ವಾಮಿ?
ನಾನು ಕಾಶಿಗೆ ಹೋಗಿ, ಅಯೋಧ್ಯೆಗೆ ಹೋಗಿ, ಧರ್ಮಸ್ಥಳಕ್ಕೆ ಮಂಜುನಾಥನ ಬಳಿ ಹೋಗಿ, ಯಾರ ಬಳಿನೇ ಹೋಗಿ, ಅಂತಿಮವಾಗಿ ಕಟ್ಟಿಕೊಂಡ ಹೆಂಡತಿ, ಹುಟ್ಟಿಸಿದ ಮಕ್ಕಳು, ಹೆತ್ತ ಅಪ್ಪ ಅಮ್ಮ, ಬೆಳೆಸಿ ಸಾಕಿ ಸಲಹಿದ ನಿನ್ನವರಿಗೆ ಗೌರವ ತರೋದಾದರೆ ದೇವರು ನಿನ್ನನ್ನು ಕಾಯ್ತಾನೆ. ಅಷ್ಟು ಗೌರವ ತರುವ ಕೆಲಸ ಮಾಡಿ. ನಿಮಗೆ ಯಾವ ದೇವರು ಕಾಯೋದು ಬೇಡ, ನಿಮ್ಮ ಪುಣ್ಯ, ನಿಮ್ಮ ಧರ್ಮವೇ ನಿಮ್ಮನ್ನು ಕಾಯುತ್ತೆ. ಅಂಥದ್ರಲ್ಲಿ ಇಂದ್ರಿಯ ಸುಖಕ್ಕೋಸ್ಕರ ಮನುಷ್ಯ ಯಾವ ಹಂತಕ್ಕೆ ಬೇಕಾದರೂ ಇಳಿತಾನೆ. ತನ್ನ ಹೆಂಡತಿನ ಕೊಲ್ತಾನೆ, ಅಥವಾ ಇನ್ನೊಂದು ಹೆಣ್ಣಿಗೋಸ್ಕರ ಅವಳು ಗಂಡನ್ನು ಕೊಲ್ತಾನೆ. ಇದು ಅಧರ್ಮ ಅಥವಾ ಅದು ಅನ್ಯಾಯ. ಅದಕ್ಕೆ ಭಾಳ ದೊಡ್ಡ ಶಿಕ್ಷೆ ಇದೆ, ಇರಲ್ವ?